ನೆಕ್ಸ್ಟ್ ಕಾಫಿ ಇಲ್ಲಿ SLV ಕಾಫಿ ಇಲ್ಲ ಅಂದರೆ ಹೇಗೆ. ವಶಿಮ ಗೈಸ್ ನಮ್ಮನೆ ತುಳಸಿ ಹೋಗ್ಬಿಟ್ಟಿದೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅಪುರಮೂರ್ತಿ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತು ತುಳಸಿ ಹಬ್ಬ. ಸೊ ತುಳಸಿ ಹಬ್ಬ ಆಗಿರೋ ಕಾರಣ ನಮ್ಮನೆ ತುಳಸಿ ಒಣಗೋಗ್ಬಿಟ್ಟಿದೆ. ಏನಕ್ಕೆ ಅಂತಲೇ ಗೊತ್ತಿಲ್ಲ. ನಾನು ಬರೋಷ್ಟರಲ್ಲೇ ಫುಲ್ ಒಣಗೋಗಿತ್ತು. ಅದಕ್ಕೆ ತುಳಸಿ ಇಲ್ಲಿ ಬರ್ತಿದ್ದಾರೆ ಅದಕ್ಕೆ ತುಳಸಿ ಹಾಕಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಇವ್ರು ಮಾತಲ್ಲೇ ವಿಶ್ 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 ತುಳಸಿ ಹಾಕಬೇಕು. ತುಳಸಿ ನೋಡೋಣ ಯಾವ್ದು ಚೆನ್ನಾಗಿದೆ ಅಂತ. ಇಲ್ಲಿಗೆ ಬಂದ್ವಿ, ನರ್ಸರಿಗೆ ಬಂದಿದ್ದೀವಿ. ನರ್ಸರಿಲಿ ಏನು ಕಂದ ಚಿಕ್ಕ ಪ್ಲ್ಯಾಂಟ್ ಇದೆಯಾ? ಚಿಕ್ಕ ಪ್ಲ್ಯಾಂಟ್ ಇದೆಯಂತೆ. ಇನ್ನೂ ಒಂದಿದೆಯಾ? ಯಾವುದಿದೆ? ನನ್ನ ಮಗ ಲಾಗ್ ಮಾಡ್ತಾಯಿದ್ರೆ ಫೋನ್ ಮುಂದೆನೇ ಇರ್ತಾನೆ. ನೆಕ್ಸ್ಟು ಒಳ್ಳೆ ಲಾಗರ್ ಆಗ್ತೀಯ ಮಗನೆ. ತುಳಸಿ ಇದನ್ನೇ ಇವಾಗ ಹಾಕ್ಬೇಕಾಗಿರೋದು. ಒಳ್ಳೆ ಲಾಗರ್ ಆಗ್ತೀಯ ಬಿಡು ಮಗನೆ. ಕರ್ವೇನು ಸೊಪ್ಪು ಗಿಡ ನೋಡಿ ಇಲ್ಲಿ ನಮ್ಮ ಊರಲ್ಲಿ ಎಲ್ಲೆಲ್ಲಿ ಬೇಕು ಅಲ್ಲಲ್ಲೇ ಹುಟ್ಟಿರುತ್ತೆ ನೋಡಿ. ಯಾವ ಥರ ಇದು ಕರ್ವೇನು ಸೊಪ್ಪು ಇದು ಅಲ್ಲ, ಇದು ಅಲ್ಲ ಚಿನಿ ಅಲ್ಲ, ಕರ್ವೇನು ಸೊಪ್ಪು ಥರನೇ ಇದೆ. ಕರ್ವೇನು ಸೊಪ್ಪಲ್ಲ ಮತ್ತು ಕರ್ಬೇವಲ್ಲ ಅದು ಕನಕಾಂಬರ. ಇದು ದಾಸವಾಳ ಎಲ್ಲ ಇದೆ. ಹಾಂ ಕಾಂಬರ. ಇವ್ರ ಸೆಲೆಕ್ಷನ್, ನಮ್ದೇನು ಇರಲ್ಲ ಸೆಲೆಕ್ಷನ್. ಹಾಂ ಇದು ಹೌದು ಕೃಷ್ಣ ತುಳಸಿ. ಇವತ್ತು ತುಳಸಿ ಹಬ್ಬ ಕಡೆ ಉದ್ದದ್ದು ಬೇಕಾಗಿತ್ತು ಚಿನಿ. ಇಷ್ಟು ಉದ್ದ ಇರೋದು ಬೇಡವಾ? ಅದೇ ಇರಲಾ? ಹಾಂ ಪ್ಲ್ಯಾಂಟ್ ಏನು ಬೇಡಮ್ಮ ಇವಾಗ ಸದ್ಯಕ್ಕೆ. ಸೊ ಹಾಗೆ ಟಿಫನ್ ಮಾಡ್ಕೊಂಬರೋಣ ಅಂತ ಹೊರಗಡೆ ಹೋಗ್ತಾಯಿದ್ದೀವಿ. ಸಂಡೇ ಅಲ್ಲ ಇವತ್ತು, ಸಂಡೇ ದಿನ. ಅದು ಕಾರ್ತಿಕ ಶ್ರಾವಣದಲ್ಲಿ ನಾವು ಟಿಫನ್ ಆಚೆನೇ ಇರ್ತೀವಿ ಸಂಡೇ ದಿನ. ಅದಕ್ಕೆ ಇವತ್ತು ಟಿಫನ್ ಮಾಡ್ಕೊಂಬರೋಣ ಅಂತೇಳಿ ಆಚೆ SLV ಅಂತೇಳಿ. ನಂಗೆ ತುಂಬಾ ಇಷ್ಟ ಹೋಟಲ್ಲು, SLV ಹೋಟಲ್ ಅಂತೇಳಿ. ಸಕ್ಕತ್ತಾಗಿರುತ್ತೆ ಟೇಸ್ಟು. ಇಲ್ಲಿಂದ ಬನಶಂಕರಿ ಹೋಗಬೇಕು ಅಮ್ಮ, ಬನಶಂಕರಿ ಹೋಗಬೇಕು. RR ನಗರದಿಂದ ಬನಶಂಕರಿ, ಅಲ್ಲೋಗಿ ತಿನ್ಕೊಂಬರೋಕ್ಕೆ SLVಗೆ ಅಂತ ಹೊರಟಿದ್ದೀವಿ. ಹಾಗೆ ಬರ್ತಾಯಿ ತುಳಸಿ ಎಲ್ಲ ತೊಗೊಂಡು ಅದಕ್ಕೆ ಏನೇನು ಬೇಕು, ಬೆಟ್ಟದ ನಲ್ಲಿಕಾಯಿ ಅದನ್ನೆಲ್ಲ ತೊಗೊಂಡು ಬರಬೇಕು. ಹೂವು ಹಣ್ಣು ಎಲ್ಲ. ಹಾಗೆ ಅಲ್ಲಿಗೆ ಹೋಗಿ ಬರೋಣ ಅಂತೇಳಿ ಟಿಫನ್ಗೆ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇಷ್ಟ ನಮ್ಮ ಮಗನ ನಿಂಗೆ ಆಚೆ ಹೋಗೋದು ಅಂದರೆ ಇಷ್ಟ ಅಲ್ಲ? ನಮ್ಮ ಇಡೀ ಫ್ಯಾಮಿಲಿಗೆ ಇಷ್ಟ. ಯಾವ ಮೂವಿ? ದಿಲ್ವಾರ್ ಯಾವ್ದಪ್ಪ ಯಾವ್ದು ನೋಡಬೇಕು ಅಂತ. ಮೂವಿ ಎಲ್ಲ ಇಷ್ಟ ಇಲ್ಲ ನನಗೆ. ಥಿಯೇಟ್ರಿಗೆ ಹೋಗಿ ಮೂವಿ ನೋಡೋದಂತೂ ಇಷ್ಟ ಇಲ್ಲ. ಕಾಂತಾರಾಗೆ ಫೈಟ್ ಮಾಡ್ಕೊಂಡು ಹೋಗಿದ್ದು. ಬಟ್ ಈಗಾಗಲೇ ಕಾಂತಾರ ಪ್ರೈಮಲ್ಲಿ ಬಂದಿದೆ, ಅಮೆಝಾನ್ ಪ್ರೈಮಲ್ಲಿ ಬಂದಿದೆ. ಅಲ್ಲಿಗೆ ಹೋಗಿ ನೋಡಿ ಒಂದು ವೀಕ್ಗೆ ಹಾಕ್ಬಿಟ್ಟಿರ್ತಾರೆ. ಫೈಟಿಂಗ್ ಮಾಡ್ತಾರಮ್ಮ. ಹೆದುಳು ಮೇಲೆ ನನ್ನ ಕೈಲಿ ಹಾಕ್ತಾರೆ. ಫೈಟಿಂಗ್ ಮಾಡ್ತಾರೆ. ಪಾಟ್ಗಳೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಪಣ. ತೂಕನೇ ಇಲ್ಲ. ಪ್ಲಾಸ್ಟಿಕ್ ಇಲ್ಲಿ ಇರುವ ನಿಮಿಷ ನೋಡಿದ್ವಿ. ತೂಕನೇ ಇಲ್ಲ. ನಾನು ವೆಯ್ಟ್ ಇದೆ ಅನ್ಕೊಂಡಿದ್ದೆ. ಕಲರ್ ಮಾತ್ರ ಹೀಗಿದೆ. ಕಂದ ಚಿಟಾಯ್ತಾರ. ಓ ಇದ್ದು ಅವ್ರ ಮನೇಲಿದೆ ಇದು, ಅವ್ರ ಮನೇಲಿದೆ ಇದು. ಅದಕ್ಕೆ ಚಿಟಾಯ್ತಾರ ಆಯ್ತು. ನೋಡಿದ್ವಿ ಅದು, ಇದೆಲ್ಲ ನೋಡಿದ್ವಿ ಚಿಕ್ಕದು. ಹಾಂ ಬಂದೆ ಆಯ್ತಾ? ಹೌದಾ? ಇಟ್ಟಿರ್ತಾರಂತ ಮಾಡಿ. ಬೇಡ ಬೇಡ ಹಾಗೆ ಬರ್ತದ. ತಗೊಂಡೋಗೋಣ ಇವಾಗ ಬೇಡ, ಇಟ್ಟಿರ್ಲಿ. ಹಾಕಿ ಸರ್, ಹಾಕಿಟ್ಟಿರಿ. ಚಲೋ. ಜನ ಅಂತ ಹೇಳ್ತೀರಾ? ಜನ ಸಾಗರ, ಸಿಕ್ಕಾಬಟ್ಟೆ ಜನ ಇತ್ತು. ಅಲ್ಲಿಂದ ಅಲ್ಲಿವರೆಗೂ ಇರ್ತಾರೆ. ಸೊ ಇದಿರೋದು ಬನಶಂಕರಿಲಿ. ನಾವು ಅಲ್ಲಿಂದ ಇವಾಗ RR ನಗರದಿಂದ ಬನಶಂಕರಿ ಬಂದ್ವಿ. ಕ್ಯೂ ಇದೆ, ಆರ್ಡರ್ ಮಾಡೋದಕ್ಕೆ ಹೋಗಿ ಕ್ಯೂ ಇದೆ. ಅದಕ್ಕೆ ಸುಮ್ಮನೆ ಕೂತಿದ್ದೀವಿ ನಾವು. ಇವರಪ್ಪ ಹೋಗಿ ಆರ್ಡರ್ ಮಾಡ್ತಿದ್ದಾರೆ. ವಾಯ್ಸು ಕೇಳಿಸ್ತಿದೆಯಾ ಇಲ್ವೋ ಗೊತ್ತಿಲ್ಲ, ಮಾತಾಡ್ತಾ ಇದ್ದೀನಿ. ಕರ್ನಾಟಕ
ಕಲ್ವಡಿ ತೋರಿಸಿ ಅದು. ಸೊ ಇಡ್ಲಿ ವಡೆ ಈ ಥರ ಇರುತ್ತೆ. ಕೇಸರಿ ಬಾತು ನೋಡಿ, ಇದೆರಡು ಒಟ್ಟಿಗೆ ಹಾಕ್ಕೊಟ್ರು. ನಾನು ಅದಕ್ಕೆ ಸಪ್ರೇಟ್ ತೊಗೊಂಡ್ರಿ. ಹೌದಾ, ಹೀಗೆ ಕೊಡ್ತಾರಾ? ಓಕೆ, ಹೀಗೆ ಕೊಡ್ತಾರಂತೆ ಇಡ್ಲಿ. ಎಲ್ಲಿ ನಿಂದೇನು ಇಡ್ಲಿನಾ? ಇಡ್ಲಿ ವಡೆ ಅವರು ಇದಕ್ಕೆ ಬೆಣ್ಣೆ ಹಾಕ್ಕೊಟ್ಟಿದ್ದಾರೆ ಇಡ್ಲಿಗೆ. ಒಂದು ಮಾಡ್ಬೇಕಂತೆ. ಇದು ಇಡ್ಲಿ ಮತ್ತೆ ವಡೆ. ಹೇಳ್ತೇನೆ ನೆಕ್ಸ್ಟ್ ಕಾಫಿ. SLV ಕಾಫಿ ಇಲ್ಲ ಅಂದರೆ ಹೇಗೆ? ನಂಗೆ ಆಲ್ ಶೇಪ್ ಇರುತ್ತಲ್ಲ, ನಂಗೆ ಆಲ್ ಕಾಫಿ ಬೇಕು. ಹಾಟ್ ಶೇಪ್ ಇರೋದು ಇಲ್ಲಿ ಸಿಗಲ್ಲ. ಅದು ಕಾಫಿ ಡೇಲಿ ಸಿಗೋದು. ಕಾಫಿ ಡೇಲಿ ಸಿಗೋದು ಹಾರ್ಟ್ ಇರೋ ಕಾಫಿ. ಇದರಲ್ಲಿ ಈ ರೀತಿ ಕಾಫಿ ಇರೋದು. ಏನ್ ಗೊತ್ತಾ, ಅಲ್ಲಿ ಮೆಟ್ರೋ ಸ್ಟೇಷನ್ ಐತಲ್ಲ, ಅಲ್ಲಿ ಹೋಗೋಣ. ಹೋಗೋಣ. ಈಗ ನೋಡಿ. ಸ್ಟಾರ್ ಬಾಕ್ಸ್ ಸ್ಟಾರ್ ಬಾಕ್ಸ್ ಅಂದ್ರೆ ಅದು ಕಾಫಿ ಡೇ ಅಲ್ಲೇ ಇರೋದು. ಅದು ಸರಿ ಕೂರು. ಅದೇ ಮೆಟ್ರೋ ಆನಂದನಗರ ಐತಲ್ಲ. ಮೆಟ್ರೋ RR ನಗರದಲ್ಲಿರೋದು ಅಲ್ಲೇ, ಅದೇ ಇರೋದಲ್ಲಿ. ಹೋಗೋಣ. ಹೋಗೋಕ್ಕಾಗಲ್ಲ. ಐಸ್ ಕ್ರೀಮ್ ಅಂತ ಇದ್ರೆ ಇವತ್ತಿಲ್ಲ ಐಸ್ ಕ್ರೀಮು, ಕ್ಯಾನ್ಸಲ್. ಮತ್ತೆ ಇವತ್ತು ಟಿಫನ್ ಆಯ್ತಲ್ಲ ಇಲ್ಲೇನೆ ಹೊರಗಡೆ. ಅವನು ಕಾಫಿ ಲೇಟ್ ಆಗ್ತೀನಲ್ಲ ಬಿಡಿ. ಲೇಟಾಗಿ ತಿನ್ನೋಣ ಬಿಡಿ. ಇವತ್ತು ಹಬ್ಬ. ಇವತ್ತು ಮತ್ತೆ ನಾಳೆ ತಿನ್ನೋಣ ಅಂತ ಇದ್ರೆ ಬೇಡ, ಇವತ್ತು ನಾಳೆ ತಿನ್ನೋಣ. ನಾಳೆ ಸ್ಕೂಲ್ ಐಸ್ ಕ್ರೀಮ್ಗೆ ಎವ್ರಿ ಡೇ ನಾಳೆ. ಸೊ ಇವತ್ತಿಂದ ಮತ್ತೆ ನಾಳೆ ಮತ್ತೆ ನಾಳೆ. ಓಕೆನಾ? ಸ್ಕೂಲ್ ಐತಿನಲ್ಲ. ಸ್ಟ್ರಾಂಗ್ ಉಂಟು, ಹೆವಿ ಸ್ಟ್ರಾಂಗ್. ಚೆನ್ನಾಗಿಲ್ವಾ? ಚೆನ್ನಾಗಿದೆ ಬಟ್ ಸ್ಟ್ರಾಂಗ್. ಏನು ಒಂದು ನಿಮಿಷ. ಲಡ್ಡುನ ಆಟ ಆಡ್ಸೋದಕ್ಕೆ ಇಲ್ಲಿಗೆ ಬಂದ್ವಿ. ಲಡ್ಡು ಏನಿದ? ಹಾಯ್ ಮಾಡು. ಹಾಯ್ ಹಾಯ್ ಮಾಡಿ ಹಿಂಗೆ. ಲಡ್ಡು ಲಡ್ಡಮ್ಮ. ಚಾವಿಕ್ ಹಾಯ್ ಮಾಡಿ ಹಿಂಗೆ. ಚಾವಿಕ್ ಚಕ್ರವರ್ತಿ. ಚಾವಿಕ್ ಇಲ್ಲಿ ಹಾಯ್ ಮಾಡಿ. ಬಾಯ್ ಹಾಯ್ ಮಾಡಿ ಇಲ್ಲಿ. ಹಾಯ್. ವೆರಿ ಗುಡ್. ಬಾಯ್. ಸೊ ಇಲ್ಲಿಗೆ ಆಟ ಆಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಈಗ ಆಟ ಆಡಿಸ್ಕೊಂಡು ಮನೆಗೆ ಹೋಗ್ಬೇಕು. ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ. ಇವಾಗ ಅಲ್ಲಿರೋದು ಚೆನ್ನಾಗಿರೋದು ಹಾಕಿ ನೋಡಿ. ನಾವು ಬೆಳಿಗ್ಗೆ ಬಂದಾಗ ತುಳಸಿ ಗಿಡಗಳು ಇರಲಿಲ್ಲ. ಇವಾಗ ಎಷ್ಟು ಚೆನ್ನಾಗಿರೋದು ಇಟ್ಟಿದ್ದಾರೆ ಗೊತ್ತಾ? ಇಲ್ಲಿ ನೋಡಿ, ಇಲ್ಲಿ ಇವಾಗ ತೊಗೊಬಂದಿಟ್ಟಿರೋದಂತೆ. ಹಚ್ಚಿನ ಆ ಥರ ಬೇಡ, 2 ಕಡ್ಡಿ ಇರಲಿ. 2 ಕಡ್ಡಿ ಇರೋದು ತೊಗೊಂಡೆ ದೊಡ್ಡದಾಗಿ ಬರುತ್ತೆ ಅಗ್ಲ ಹಾಗೆ. ಇಲ್ಲಿ ನೋಡಿ, ಇಲ್ಲಿರಂಗಿದೆ ಇದು ಆ ಥರ. ಒಂದಿಂದ ಎಲ್ಲ ಇರೋದು ಈ ಥರನಾ? ಇದು ಬರೀ ಕಡ್ಡಿ ಥರನೇ ಆಗ್ಬಿಡ್ತಲ್ಲ. ಇದು ನೋಡಿ, ಇದೆಲ್ಲ ಜಾಯಿಂಟ್ ಇರೋದಕ್ಕೆ ಈ ಥರ ಕಾಣಿಸ್ತಾ ಇದೆ ಅನಿಸ್ತಾ ಇದೆ. ಮೇ ಬಿ ತಗೊಳ್ಳಿ ಅದು. ನೋಡಿ ಇಲ್ಲಿ ಹೇಗಾಯಿತು ಮಳೆ ಎಲ್ಲ. ಇಲ್ಲಿ ನೀರು ಗಲೀಜಾಯಿತು. ಸೊ ಅಲ್ಲಿ ಲಡ್ಡುನ ಆಟ ಆಡಿಸಿ ಅವನು ಮಲ್ಕೊಂಡ. ಇಲ್ಲಿ ಬೆಳಿಗ್ಗೆ ಮಾರ್ನಿಂಗ್ ಕೊಟ್ಟೋಗಿದ್ವಲ್ಲ, ಇಸ್ಕೊಂಡು ಹೋಗೋಣ ಅಂತ ಬಂದ್ವಿ. ತುಳಸಿ ಗಿಡ, ಈಗ ತುಳಸಿ ಹಬ್ಬ ಅಲ್ಲ, ಎಲ್ಲ ತುಳಸಿ ಗಿಡ ಹಾಕ್ಸ್ಕೊಳಕ್ಕೆ ಬಂದಿದ್ದಾರೆ. ಇದು ಚೆನ್ನಾಗಿದೆ. ಇದು ಹಾಕ್ಸೋಣ. ಇದು 2. ಇದು ಕೃಷ್ಣ ತುಳಸಿ, ಇದು ನಾರ್ಮಲ್ ತುಳಸಿ. ಎಲ್ಲ ವೈಟೇ, ಏನಿಲ್ಲ. ಇವರು ಬಂದು ಅಯ್ಯೋ ಯಪ್ಪ. ಇವಾಗ ದೀಪ ರೆಡಿ ಆಗ್ತಾ ಇದೆ.
ತುಳಸಿ ಪೂಜೆಗೆ ಈ ಥರ ಇದ್ರ ಒಳಗಡೆ ಬತ್ತಿ ಇಟ್ಟು ಹಚ್ಚಬೇಕು. ಇದ್ರ ಒಳಗಡೆ ಪ್ರಿಪೇರ್ ಮಾಡ್ತಿರೋರು ಬೇರೆ, ಬಟ್ ಅವ್ರನ್ನ ತೋರಿಸ್ಬಾರ್ದಂತೆ. ತೋರಿಸ್ತೀನಿ. ಸೊ ಈ ಥರ ಎಲ್ಲ ಎಲ್ಪ್ ಮಾಡಿಕೊಡ್ತಾರೆ ನನಗೆ. ಆಮೇಲೆ ನೀಟವರು ನೋಡಿ ಎಷ್ಟು ಚೆಂದ ಮಾಡಿದ್ದಾರೆ. ಈಗ ನೀಟಾಗಿ ಕೂತ್ಕೊಳ್ಳುತ್ತೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. 1/2 hour ಆಗಿದೆ ಇದನ್ನು ಹಿಡ್ದು. ಆಲೆ ಎಷ್ಟು 4 ಆಗಿದೆ, ಇನ್ನು 5 ಆಗಬೇಕು. ಪ್ರಸಾದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೈವೇದ್ಯಕ್ಕೆ ಬಾಳೆಹಣ್ಣು ರಸಾಯನ ಮತ್ತು ಅವಲಕ್ಕಿದೊಂದು ಮತ್ತು ಇದು ಏನು ಹೆಸರುಬೇಳೆ ತುಂಬಾ ಒಳ್ಳೆಯದು. ಹೆಸರುಬೇಳೆ ಈ 3 ನೈವೇದ್ಯಕ್ಕೆ ಪ್ರಸಾದಕ್ಕೆ ಅಂತ ಈ 3ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಕಡೆ ಹೇಗೆ ಮಾಡ್ತೀವಿ ಅಂತ ನಿಮಗೂ ತೋರಿಸ್ಕೊಡ್ತೀನಿ, ಬನ್ನಿ. ಸೊ ಫಸ್ಟು ಇದನ್ನು ಒರಿಬಾರ್ದು, ಅಂದರೆ ಸಿಪ್ಪೆ ತೆಗಿಬಾರ್ದು, ಹಾಗೆ ಹಾಕಬೇಕು. ಆವಾಗಲೇ ಚೆನ್ನಾಗಿರೋದು. ಸಿಪ್ಪೆ ತೆಗೆದ್ರೆ ಅಷ್ಟು, ಅಂದರೆ ನಮ್ಮ ಸೈಡ್ ನಾವು ಇದನ್ನು ತೆಗಿಯಲ್ಲ, ಸಿಪ್ಪೆ ಒರಿಯಲ್ಲ, ಹಾಗೆ ಹಾಕ್ತೀವಿ. ಟೇಸ್ಟಾಗಿರುತ್ತೆ. ಆಮೇಲೆ ಒಗ್ಗರಣೆ ಕೊಡಲ್ಲ. ಮೇನ್ ಏನು ಅಂದರೆ ನೈವೇದ್ಯಕ್ಕೆ ಯಾವುದೇ ಪದಾರ್ಥ ಮಾಡಬೇಕಾದ್ರೆ ಖಾರ, ಈಗ ಸಾಸಿವೆ ಇದೆಲ್ಲ ಹಾಕಿ ಒಗ್ಗರಣೆ ಕೊಡಬಾರ್ದು. ಸೊ ಅದಕ್ಕೆ ನಾವು ಒಗ್ಗರಣೆ ಕೊಡಲ್ಲ, ಹಾಗೆ ಇದನ್ನು ಎರೆದು. ಮತ್ತು ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ, ಎರಿಯಲ್ಲ ಅಂದರೆ ಸಿಪ್ಪೆ ತೆಗಿಯಲ್ಲ. ಹಾಗೆ ಇದನ್ನು ಹೆಚ್ಚಿ ಮತ್ತು ಕ್ಯಾರೆಟ್ನ ತುರಿದು ಇದಕ್ಕೆ ಕಾಯಿ ತುರಿ, ಆಮೇಲೆ ಮೆಣಸು, ಕಾಳು ಮೆಣಸನ್ನ ಕುಟ್ಟಾಕ್ತೀವಿ. ಅದು ತುಂಬಾ ಚೆನ್ನಾಗಿರುತ್ತೆ. ಆ ಥರನೂ ಒಂದು ಸಲ ಟ್ರೈ ಮಾಡಿ. ಕಾಳು ಮೆಣಸನ್ನ ಕುಟ್ಟಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನಾವು ಕಾಳು ಮೆಣಸ ಕುಟ್ಟಾಕ್ತೀವಿ. ಆ ಥರನೂ ಒಂದು ಸಲ ಟ್ರೈ ಮಾಡಿ, ಆ ಟೇಸ್ಟೇ ಬೇರೆ ಇರುತ್ತೆ. ಸೊ ಕ್ಯಾರೆಟ್ ತುರಿದಾಗಿದೆ, ಇದನ್ನು ಒಳಗಡೆ ಹಾಕೋಣ. ಇವಾಗ ಇದನ್ನು ಇದರಲ್ಲಿ ಈ ಥರ ತುರಿಬಾರ್ದು ಇದರಲ್ಲಿ. ಸೊ ಈ ಥರ ಈಗ ಮಾಡಬೇಕು. ಈಗ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಕೋಸಂಬರಿಗೆ ಕೆಲವರು ತುರಿದ್ಬಿಟ್ಟು ಹಾಕ್ತಾರೆ, ಬಟ್ ಈ ಥರ ಮಾಡಿ ಚೆನ್ನಾಗಿರುತ್ತೆ. ಈ ಸಿಪ್ಪೆ ತೆಗೆದೇ ತಿಂದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಇವಾಗ ಮೆಡಿಷನು ಅದು ಇದು ಅಂತಾರೆ, ಬಟ್ ಏನು ಮಾಡೋಕ್ಕಾಗಲ್ಲ. ಎಲ್ಲಕ್ಕೂ ಪ್ರತಿಯೊಂದಕ್ಕೂ ಮೆಡಿಷನ್ ಹಾಕಿರ್ತಾರೆ. ಸೊ ನಾವು ಅದನ್ನು ಇದು ಮಾಡೋದಕ್ಕಾಗಲ್ಲ. ಈ ಥರ ಟೇಸ್ಟ್ ಬೇಕು ಅಂದರೆ ಇದೇ ಬೇರೆ ಥರ ಟೇಸ್ಟ್ ಇರುತ್ತೆ. ಸೊ ಇವಾಗ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕೋಣ. ಜಾಸ್ತಿ ಹಾಕೋದ್ರೆ ಚೆನ್ನಾಗಿರುತ್ತೆ, ಬಟ್ ನನಗೆ ಸ್ವಲ್ಪನೇ ಹಾಕ್ಕೊಳ್ತೀನಿ. ಲಾಸ್ಟಲ್ಲಿ ಸಾಲ್ಟ್ ಮತ್ತು ಕರಿಮೆಣಸು, ಕಾಳುಮೆಣಸು ಪೆಪ್ಪರ್ನ ಕುಟ್ಟಿ ಇದಕ್ಕೆ ಹಾಕ್ಕೊಳ್ಳೋದು. ಸೊ ಇವಾಗ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಬೇಕು. ಸಕ್ಕರೆ ಆದರೂ ಓಕೆ, ಬೆಲ್ಲ ಆದರೂ ಓಕೆ. ನಾನಿಲ್ಲಿ ಬೆಲ್ಲ ಹಾಕ್ಕೊಳ್ತೀನಿ. ಬೆಲ್ಲ ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಸ್ವಲ್ಪನೇ ಹಾಕ್ಕೊಬೇಕು. ಏಕೆಂದರೆ ಇದೇ ಸ್ವೀಟ್ ಇರುತ್ತೆ, ಹಣ್ಣಾಗಿರೋ ತಗೊಳ್ಳಿ. ಪಟಾಕಿ ಸೌಂಡು. ಬಾಳೆಹಣ್ಣು ಹಣ್ಣಾಗಿದ್ದರೆ ತುಂಬಾ ಟೇಸ್ಟ್ ಆಗಿರುತ್ತೆ. ಅದು ಪಚ್ಚ ಬಾಳೆಹಣ್ಣಂತೂ ಅಥವಾ ಚುಕ್ಕಿ ಬಾಳೆಹಣ್ಣು, ಪಚ್ಚ ಬಾಳೆಹಣ್ಣು ಅಂತ ಹೇಳ್ತಾರೆ. ಅದು ತೊಗೊಂಡ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ, ಹಣ್ಣಾಗಿರೋದು ತೊಗೊಂಡ್ರೆ. ಸೊ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಅಷ್ಟೇ, ಏಲಕ್ಕಿನ ಕುಟ್ಟಾಕ್ಕೊಂಡ್ರೆ ಸರಿ ಆಯಿತು. ಪ್ರಶಾಂತವಾಗಿರಬೇಕು ಮನೇಲಿ. ಸೊ ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ಇದು ರೆಡಿ ಆಯಿತು. ಈಗ ಇದನ್ನು ಮಿಕ್ಸ್ ಮಾಡಿಬಿಟ್ರೆ ಘಮ ಅದ್ರ ಗಮ್ಮತ್ತೇ ಬೇರೆ, ಸಕ್ಕದಾಗಿರುತ್ತೆ ಇದಂತ. ಬರ್ತಾ ಇದ್ದೀನಾ. ಸೊ ನನ್ನ ಮಗನ ಕಾಟ, ಲಾಗ್ ಮಾಡ್ತೀನಿ ಅಂತ ಆಯ್ತಪ್ಪ ಅಂತ ಹೇಳಿದ್ದೀನಿ. ಇವಾಗ ನನ್ನ ತಮ್ಮ ಕಾಲ್ ಮಾಡಿದ, ಹೊರಗಡೆ ಊಟಕ್ಕೆ ಹೋಗೋಣ ಅಂತ. ನನ್ನ ಹಿಡಿಬೇಕು ನೀನು. ಸರಿ. ಎಲ್ಲೆಲ್ಲೋ ಹಿಡಿತಾನೆ, ಹೇಳಿದ್ರೆ ಕೇಳಲ್ಲ, ಮುನ್ಸ್ಕೊಳ್ತಾನೆ. ಅಪ್ಪ ಇವಂದೇ ನಂಗೆ ಸಕ್ಕ ಟಾರ್ಚರ್ ಆಗ್ಬಿಟ್ಟೈತೆ. ಸೊ ಇವಾಗ ನನ್ನ ತಮ್ಮ ಕಾಲ್ ಮಾಡಿದ, ಬೇಗ ಪೂಜೆ ಮಾಡಿ ಮುಗಿಸು, ಹೊರಗಡೆ ಹೋಗೋಣ ಅಂತ ಊಟಕ್ಕೆ. ಅದಕ್ಕೆ ಇವಾಗ ಇವನು ಕರೆಕ್ಟಾಗಿ ಹಿಡ್ದಿರಲ್ಲ, ಇವನು
ಮುಖನೇ ಬಂದಿರಲ್ಲ ಇವನು. ಆ ಥರ ಇವ್ದಿರ್ತಾನೆ ಕ್ಯಾಮ್ರಾನ. ಹೇಳಿದ್ರೆ ಕೇಳಲ್ಲ, ಹಿಂಸೆ ಕೊಟ್ಟಿರ್ತಾನೆ. ಅಮ್ಮ ಮಾತಾಡು 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 ಅಂತ. ಯಾರು ತುಳಸಿಯನ್ನು ಪೂಜಿಸುವುದರಿಂದ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಎಂಬ ನಂಬಿಕೆ ಇದೆ. ತುಳಸಿ ಹಬ್ಬದ ಹಿಂದಿರುವ ಪುರಾಣ ಕಥೆಗಳೇನು ಮತ್ತು ಅದರ ಹಿನ್ನೆಲೆ ಏನು? ಕಾಲನೇಮಿ ಎಂಬ ರಾಕ್ಷಸನಿಗೆ ಬೃಂದ ಎಂಬ ಮಗಳಿರುತ್ತಾಳೆ. ಮಹಾವಿಷ್ಣುವಿನ ಪರಮ ಭಕ್ತೆಯಾದ ಅವಳು ರಾಕ್ಷಸನಾದ ಜಲಂಧರನನ್ನು ಮದುವೆಯಾಗುತ್ತಾಳೆ. ಅವಳ ಪತ್ನಿ ಜಲಂಧರನನ್ನು ದೇವತೆಗಳನ್ನು ಪೀಡಿಸಲು ಆರಂಭಿಸಿದಾಗ ಶಿವ ಹಾಗೂ ಜಲಂಧರನ ನಡುವೆ ಯುದ್ಧ ನಡೆಯುತ್ತದೆ. ಆ ಯುದ್ಧದಲ್ಲಿ ಜಲಂಧರನೇ ಸೋಲುವುದಿಲ್ಲ. ಆಗ ವಿಷ್ಣು ಒಂದು ತಂತ್ರ ಹೂಡಿ ಜಲಂಧರನ ರೂಪದಲ್ಲಿ ಬೃಂದಾಳ ಬಳಿ ಬರುತ್ತಾನೆ. ಬೃಂದ ತನ್ನ ಪತಿ ಎಂದು ತಿಳಿದು ಜಲಂಧರನ ರೂಪದಲ್ಲಿರುವ ಮಹಾವಿಷ್ಣುವನ್ನು ಸ್ಪರ್ಶಿಸುತ್ತಾಳೆ. ತನ್ನ ಪತಿಯಲ್ಲ ಎಂದು ತಿಳಿದ ಮೇಲೆ ಜಲಂಧರನ ರೂಪದಲ್ಲಿರುವ ಮಹಾವಿಷ್ಣುವಿಗೆ ನೀನು ಕಲ್ಲಾಗಿ ಹೋಗು ಎಂದು ಶಪಿಸುತ್ತಾಳೆ. ಬೃಂದ ತನ್ನ ಆರಾಧ್ಯ ದೈವ ವಿಷ್ಣುವೇ ಮೋಸ ಮಾಡಿದ ಹಾಗೂ ತನ್ನ ಪತ್ನಿ ಜಲಂಧರನನ್ನು ಕಳೆದುಕೊಂಡ ದುಃಖದಲ್ಲಿ ಮರಣ ಹೊಂದಲು ತೀರ್ಮಾನಿಸುತ್ತಾಳೆ. ವಿಷ್ಣು ಅವಳ ಮರಣಕ್ಕೆ ಮುನ್ನ ಬೃಂದಳಿಗೆ ಒಂದು ವರವನ್ನು ದಯಪಾಲಿಸುತ್ತಾನೆ. ಬೃಂದ ತುಳಸಿ ಎಂಬ ಹೆಸರಿನಿಂದ ಬೃಂದಳಾಗಿ ಸಾಲಿಗ್ರಾಮ ರೂಪದಲ್ಲಿರುವ ಮಹಾನ್ ವಿಷ್ಣುವು ತುಳಸಿಯನ್ನು ಮದುವೆಯಾಗಲಿದೆ ಎಂದು ವರ ನೀಡುತ್ತಾನೆ. ತುಳಸಿಯ ರೂಪದಲ್ಲಿರುವ ಬೃಂದಳಿಗೆ ಶ್ರೇಷ್ಠತೆಯನ್ನು ದಯಪಾಲಿಸುತ್ತಾನೆ. ಆದ್ದರಿಂದ ವಿಷ್ಣುವಿನ ಪೂಜೆಯಲ್ಲಿ ತುಳಸಿಗೆ ಬಹಳ ಮಹತ್ವವಿದೆ. ತುಳಸಿ ಪೂಜೆಯಲ್ಲಿ ವಿಷ್ಣುವಿಗೆ ಪೂಜೆ ಸಲ್ಲಿಸುವುದರಿಂದ ಶುಭ ಫಲ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಪುರಾಣಗಳ ಕಥೆಗಳ ಪ್ರಕಾರ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ 2ನೇ ದಿನ ತುಳಸಿಯ ವಿವಾಹವಾಗಿತ್ತು ಎಂದು ಹೇಳಲಾಗುತ್ತದೆ. ಹೀಗೇನೆ ನಮ್ಮ ಹಿಂದೂ ಪುರಾಣದ ಪ್ರಕಾರ ತುಳಸಿ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತದೆ. ಹಾಯ್ ಗೈಸ್, ಲಾಂಗ್ ಟೈಮ್ ಬಂದೇ ಇಲ್ಲ ಇವಳು. ಕಳ್ದೋಗಿದ್ಲಲ್ಲ ಮಗನ. ಚಿಕ್ಕಿ ಕಳ್ದೋಗಿದ್ಲು. ಅಪ್ಪ ನಿಮ್ಮಪ್ಪ ಬೈತಾರೆ ನನ್ ಮಗನ್ಗೆ ಇದಾಗ್ತಾ ಇದೀಯಾ ಅಂತ. ಹೇಗ ಆಚೆ ಆಚೆ ನಮ್ದೇ ಅವನ್ಗೂ ನಮ್ದೇ ಬಂದಿದೆ ಅವನ್ಗೂ. ಆಚೆ ಅಂದ್ರೆ ಫುಲ್ ಖುಷಿ. ಆಚೆ ಅಂದ್ರೆ ಫುಲ್ ಖುಷಿ. ಇವಾಗ ಪೂಜೆ ಎಲ್ಲ ಮುಗಿಸಿ ಅಯ್ಯೋ ನಾನು ಹೇಳಿದೆ ಪ್ರಸಾದ ತಿಂದು ಮಲಗೋಣ ಸಾಕು ಅಂತ. ಬಟ್ ನನ್ನ ತಮ್ಮ ಕಾಲ್ ಮಾಡ್ದ ಹೊರಗಡೆ ಊಟಕ್ಕೆ ಹೋಗೋಣ ಅಂತ. ವೆಜ್ ಊಟ ಇಷ್ಟ ಇಲ್ಲ, ಬಟ್ ಸ್ಪೈಸಿಯಾಗಿ ತಿನ್ಬೇಕು ಅನಿಸ್ತಾ ಇದೆ. ಅದಕ್ಕೆ ಹೊರಗಡೆ ಊಟಕ್ಕೆ ಹೋಗ್ತಾ ಇದ್ದೀವಿ. ಚಾವಿ ಕರಿಗೆ ನೀರು ಬೇಡ ಅಂತ ಬಿಡು. ಬೇಡ ಅಲ್ಲ ಚಾವಿಕ್ ನಿಂಗೆ. ಸೌಂಡು ಪಟಾಕಿ ಸೌಂಡು, ಹೆವಿ ಪಟಾಕಿ ಹೊಡಿತಾ ಇದ್ದಾರೆ ಇವತ್ತು. ಇವಾಗ ಊಟಕ್ಕೆ ಹೋಗ್ತಾ ಇದ್ವಿ. ಎಲ್ಲಿ ಊಟಕ್ಕೆ? ಮಸಾಲಾ ದಾಲ್ ದೇಸಿ ರಸ. ಇವನ್ಗೆ ಗೊತ್ತಿಲ್ಲ. ಹೋಟೆಲ್ ಸ್ಪೈಸಿ. ವೆಜ್ ಅಮ್ಮ, ನಾನ್ ವೆಜ್ ಇಲ್ಲ. ವೆಜ್ ನಂಗೆ ಇಷ್ಟ ಇಲ್ಲ. ತುಳಸಿ ಪೂಜೆ ಮಾಡಿರೋದ್ರಿಂದ ಫ್ಯಾಮಿಲಿ. ಅದು ನಮ್ ಲಡ್ಡು ಅಂತೂ ಫುಲ್ ಖುಷಿ. ಆಚೆ ಹೋಗ್ತಾ ಇದೀವಲ್ಲ ಅಂತ ಅಭ್ಯಾಸ ಆಗಿ ಆಚೆ ಹೋಗೋದು, ಮನೇಲಿ ಇರೋದಕ್ಕೆ ಆಗ್ತಾ ಇಲ್ಲ ಅವನಿಗೆ. ಸೊ ಇವಾಗ ರೀಚ್ ಆದ್ವಿ. ಮಸಾಲಾ ದಾರ್ ಅಂತ ಹೇಳಿ ಇದು ಆಲೇ ಸ್ಟಾರ್ಟಪ್ ಮಾಡಿದ್ದಾರೆ. ಏನು ಜ್ಯೂಸ್ ಅದು? ಪುದೀನ ಇದೆ. ಫ್ಲೇವರಾ? ಹಾಂ, ಹೇಗಿದೆ ಫ್ಲೇವರ್? ಚೆನ್ನಾಗಿದೆಯಾ? ಕುಡೀಲಿ. ವ್ಲಾಗು ಚೆನ್ನಾಗಿಲ್ಲ. ವೆರಿ ಗುಡ್. ನಮ್ಮನ್ನು ಬೆಳೆಸೋರು ಇಲ್ಲೇ ಇದ್ದಾರೆ ಗೈಸ್. ಏನು ಸ್ಟಾರ್ಟಿಂಗ್ ಹೇಗಿದೆ ಗೊತ್ತಾ ನೋಡಿ. ಬಟ್ ಓಕೆ ನೋಡೋಣ ಒಳಗಡೆ ಹೇಗಿದೆ ಅಂತ.
ಲಡ್ಡು ಎತ್ತಿನ ಗಾಡಿ ಮೇಲೆ ಕೂತಿದ್ದ ನಮ್ಮ ಲಡ್ಡು. ಓ ಇದ್ಯಾವ್ದು ಹೊಸ ಹೆಸರು? ಗುಂಡು ಮುದ್ದು ನಾಮಕರಣ. ನಮ್ಮ ಮಗ ಇವಾಗ ಬಂದ ಬೈಕಲ್ಲಿ. ಇವರ ಎಂಟ್ರಿ ಇವಾಗ ಆಗ್ತಿದೆ. ಫೋಟೋಸ್ ಉಯ್ಯಾಲೆ ಆಡ್ತಿದ್ದಾರೆ ಇವರು. 20 ಮಿನಿಟ್ಸ್ ಅಂತೆ ವೇಟಿಂಗ್ ಎಲ್ಲ ವೇಟ್ ಮಾಡ್ತಿದ್ದಾರೆ. ಲಡ್ಡು ಹಾಯ್. ಹೀಗೆ ಫುಲ್ ಖುಷಿಯಾಗಿದ್ದಾನೆ ಇವತ್ತು. ಎಲ್ಲೋ ಬಂದಿದ್ದೀವಿ ಅಂತ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ. ಒಂದು ರೌಂಡ್ ಹೋಗ್ಬಿಟ್ಟು ಬಂದಿದ್ದಾನೆ ಒಳಗಡೆ. ನೋಡಿ ಗೈಸ್, ಇದನ್ನ ಹಾಕಿದ್ರೆ ಇವನು ಅಳ್ತಾನೆ. ಅವನಿಗೆ ಗೊತ್ತಾಗುತ್ತೆ ಊಟ ಅಂತ. ಸೊ ಅದಕ್ಕೆ ಊಟ ಅಂದ್ರೆ ಅವ್ನಿಗೆ ಆಗಲ್ಲ, ಇಷ್ಟ ಇಲ್ಲ ಅವ್ನಿಗೆ ಊಟ ಅಂದ್ರೆ. ಅದು ಹಾಕಿದ್ರೆ ಸಾಕು ಅವ್ನು ಅಳೋದು. ಅಲ್ಲ ಲಡ್ಡು. ಫೈನಲಿ ಸೀಟ್ ಸಿಕ್ತು. 1/2 hour ವೆಯ್ಟ್ ಮಾಡಿದ್ವಿ. ಹೌದಾ? ಯಾರಿಗೆ? ನೀನ್ ಹೇಳ್ಕೊಟ್ಟ? ಫೈನಲಿ ಗೈಸ್ ಸೀಟ್ ಸಿಕ್ಕಿದೆ, ಕೂತಿದ್ದೀವಿ. ಅದಕ್ಕೆ ವೆಯ್ಟ್ ಮಾಡಿದ್ವಿ. 1/2 hour ಆಯ್ತು. ಇವಾಗ ಫೈನಲಿ ಕ್ಲಾಸ್ ಕೊಡ್ತಾರೆ. 7:30 8 o'clock ಬಂದಿದ್ದು, 8:30 ಸಿಕ್ಕಿದೆ. ಸೊ 1/2 hour. ಇವಾಗ ಆರ್ಡರ್ ಮಾಡಬೇಕು. ಅಶ್ವಾಗ್ತೈತೆ. ಏನು ಬೇಕು ನಿಮಗೆ? ಚಪಾತಿ ಪನ್ನೀರ್. ಓಕೆ. ಓ ಒಂದು ಹಾಗೆ ಬಿಟ್ಟಿದೆ ಲಡ್ಡುದು. ಫಿಂಗರ್ ಬೋಲ್ ಕೊಟ್ಟಾರೆ. ಫಿಂಗರೇ ಹೋಗಲ್ಲ ಅಂತ ಹೇಳ್ಬಿಟ್ಟು ಎದ್ದೋಗ್ತಿದ್ದ ನಾನು. ಸೊ ಊಟ ಫಿನಿಶಿಂಗ್ ಬಂತು. ಫಿನಿಶ್ ಆಗ್ತಿದೆ. ನಮ್ಮ ಲಡ್ಡು ಟೈಮ್ ಆಯಿತು. ಅಳ್ತಿದ್ದಾನೆ ಲಡ್ಡು. ಎಲ್ಲರೂ ಊಟ ಮಾಡೋದ್ರಲ್ಲಿ ಬಿಸಿ. ನಿನಗೂ ಬೌಲ್ ಬೇಕಾ? ಫಿಂಗರ್ ಬೌಲು. ವೇಟ್ ಬರುತ್ತೆ. ನಾವು ಹೋಗೋಣ. ಊಟ ಮುಗೀತು. ಊಟ ಮುಗಿಸ್ಕೊಂಡು ಚೆನ್ನಾಗಿತ್ತ ಊಟ? ಇಷ್ಟ ಆಯ್ತಾ? ಇವಾಗ ಐಸ್ ಕ್ರೀಮ್. ಇವಳಿಗೆ ಇಷ್ಟ ಇಲ್ಲ, ತಿನ್ನಲ್ಲ. ಇವಳಿ ಈ ತಾಳ್ತಿದ್ದಾಳೆ. ತಿಂದ್ರೆ ಒಂದೇ ಸ್ಕೂಪ್. ಓ ಮೇಘನ ತಿನ್ನಲ್ಲ ಅಂತ. ಐಸ್ ಕ್ರೀಮ್ ತಗೊಂಡು ಮನೆಗೆ ಬರ್ತಾರೆ. ನ್ಯಾಚುರಲ್ಸ್ ಐಸ್ ಕ್ರೀಮು. ನಾವು ನಡ್ಕೊಂಡು ಮನೆ ಇಲ್ಲೇ ಹತ್ರ ಇದೆ. ಸೊ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಊಟ ಮಾಡಿ ಫುಲ್ ಓಡಾಗಿದೆ. ವೆಜ್ ಅಲ್ವಾ, ತಿನ್ನೋದಕ್ಕಾಗಲ್ಲ. ನಾನು ಸ್ವಲ್ಪ ತಿಂದೆ ಅಷ್ಟೇ, ಇರಲಿ ಅಂತ. ಗಾಡೀಲಿ ಹೋದ್ನಾ? ಸ್ವಲ್ಪ ತಿಂದೆ. ಸ್ಪೈಸಿ ಇರಲಿಲ್ಲ. ಸ್ಪೈಸಿ ಇಲ್ಲ ಅಂದರೆ ನಮ್ಗೆ ಆಗಲ್ಲ. ಸೊ ಅದಕ್ಕೆ ಇವಾಗ ವಾಕ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಆರಾಮದಲ್ಲಿ ಐಸ್ ಕ್ರೀಮ್ ಬರುತ್ತೆ. ಐಸ್ ಕ್ರೀಮ್ ತಿನ್ನಬೇಕು. ಕೊಕೊನೆಟ್ ಟೆಂಡರ್ ಕೊಕೊನೆಟ್ ನನಗೆ ಐಸ್ ಕ್ರೀಮ್ ಹಿಡ್ಕೊಂಡು ಹೋಗ್ತಾ ಇದ್ದೀವಿ. ಆಲೇ ಟೈಮ್ ಎಷ್ಟಾಗಿದೆ ಗೊತ್ತಾ? 10 o'clock ಆಗಿದೆ. ಟೈಮು ಹೋಗೋದೇ ಗೊತ್ತಾಗಲ್ಲ. ಇವತ್ತು ಹೇಗೆ ಹೋಯ್ತು ಅನ್ನೋದೇ ಗೊತ್ತಾಗಲ್ಲ. ಇವತ್ತು ಬರೀ ಹೊರಗಡೆ ಊಟನೇ ಆಗಿದೆ, ಮನೆ ಊಟನೇ ಇಲ್ಲ. ಇವತ್ತು ಪ್ರಸಾದ ಮಾಡಿದ್ದೆಲ್ಲ ಹಾಗೇ ಇದೆ. ಸೊ ಐಸ್ ಕ್ರೀಮು, ನ್ಯಾಚುರಲ್ಸಿಂದ ಐಸ್ ಕ್ರೀಮು. ಅದೇ ಅವಳಿಗೆ
ಬಾಮ್ಮ ಏ ಪುಷಿಮಾ ಬಾ. ಭಯ ಪಡ್ತಾ ಇದ್ದಾನೆ. ಅವಳಿಗೆ ಡಬಲ್ ಸ್ಕೂಪ್ ಇವಳಿಗೆ. ಗೈಸ್ ನಾನು ಹೇಳ್ದೆ ನಂಗೆ ಡಬಲ್ ಸ್ಕೂಪ್ ಬೇಕು ಅಂತ. ಇವರೆಲ್ಲ ಸಿಂಗಲ್ ಅಂದ್ರು. ಅಲ್ಲ ಅವಳು ನಮ್ಮನ್ನ ಕೇಳೇ ಇಲ್ಲ. ಡಬಲ್ ಸ್ಕೂಪ್ ಕಟ್ ಮಾಡಿ ಒಂದು ನಿಮಿಷ. ಕಟ್ ಮಾಡಲ್ಲ. ಎಲೆ ನಿಂದೆ ಅದೇ ಆಲ್ಮಂಡ್ಸಾ? ಅಪ್ಪ ಚಾಕ್ಲೇಟ್ ಇದಂತೂ ಸಕ್ಕತ್ತಾಗಿರುತ್ತೆ. ಮ್ಯಾಂಗೋ ನಿಮ್ದು ಎಲ್ಲಿ? ಬನ್ನಿ 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 ಬನ್ನಿ. ರಾಜ ಈಗ ಎಲ್ಲಿರ್ತಾನಲ್ಲ ಬಂದ್ಬಿಡ್ತಾನೆ ಓಡಾಡ್ಕೊಂಡು. ಆಮೇಲೆ ಕೂತ್ಕೊಂಡ ಲಡ್ಡುಮಾ ಡೈಲಾಗು. ಎಸ್ ಹೌದು ಕಣೆ. ಏ ಹೌದು ಇಲ್ಲ ಅಂದ್ವಿ ಕಣೆ. ಅವಳು ಕೇಳಿದ ಕಣೆ. ಆಯ್ತು ಇವಾಗ ಆರಾಮಾಗಿ ತಿನ್ನು. ಕೇಳಲ್ಲ ನಿನ್ನ ಹತ್ರ ತಿನ್ನು. ನೀನು ಆರಾಮಾಗಿ ಕೇಳಲ್ಲ. ಎಲ್ಲಿ ಕೇಳ್ಬಿಡ್ತಾರೆ ಅಂತ ನಿನ್ನ ಹತ್ರ ಕೇಳಲ್ಲ. ಇವಾಗ ಐಸ್ ಕ್ರೀಮ್ ತಿನ್ನುವ. ಐಸ್ ಕ್ರೀಮ್ ಬಾಯ್ 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 ಬಾಯ್. ನಿನ್ ಬೆತ್ತಕ್ಕೆ ಕೈಯೋದು ಬಾಯ್ ಬಾಯ್ ಮಾಡ್ಕೊಂಡ. ಬಾಯ್ ಲಡ್ಡು ಬಾಯ್ 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 ಹರ್ಷ ಬಾಯ್ 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 ಅನಿ ಬಾಯ್ ಬಾಯ್ ಬಾಯ್. ನಾವು ಹೊರಟ್ವಿ ಮನೆಗೆ. ನಮ್ಮ ಮನೆಗೆ ಹೊರಟ್ವಿ. ಯಪ್ಪ ಸ್ಲಿಪ್ಪರ್ ಬನ್ನಿ ಮೇಡಮ್. ಫ್ಲೈಟ್ ಲ್ಯಾಂಡ್ ಈ ಒಂದು ಶೂಸು ಎತ್ಕೊಂಡ. ಸುಸ್ತಾಯಿತು ನಡ್ಕೊಂಡು ಬರೋಷ್ಟರಲ್ಲಿ. ಇವಾಗ ಮನೆಗೆ ಬಂದ್ವಿ. ಟೈಮ್ ಅಲ್ಲೇ 11 o'clock ಆಯಿತು. ಇಷ್ಟೊತ್ತಾಯಿತು ಅಪ್ಪ. ಹತ್ತಿ ಬರೋಷ್ಟರಲ್ಲಿ ಏನು ಬೆಳೆಯೋ ಸ್ಕೂಲು. ಸೊ 5 o'clock ಎದ್ದೇಳಬೇಕು. ಇಲ್ಲಿಗೆ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್.